ನಮಸ್ಕಾರ. ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲದಕ್ಕೂ ಒಂದು ರೂಲ್ಸ್ ಇರುತ್ತೆ ಅಲ್ವಾ? ಸ್ಕೂಲ್, ಆಟ ಆಡೋ ಜಾಗ, ಅಷ್ಟೇ ಯಾಕೆ ನಮ್ಮನೇಲಿ ಕೂಡ. ಹಾಗಾದ್ರೆ ಇಡೀ ರಾಜ್ಯವನ್ನೇ ನಡೆಸುವ ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ತಿಗೆ ಯಾರು ರೂಲ್ಸ್ ಮಾಡ್ತಾರೆ? ಬನ್ನಿ, ಈ ತುಂಬಾ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ನೋಡಿ, ಈ ಇಡೀ ಕಥೆ ಶುರುವಾಗೋದೇ ಒಂದು ಸಿಂಪಲ್ ಪ್ರಶ್ನೆಯಿಂದ. ಅನನ್ಯ ಅಂತ ಒಂದು ಹುಡುಗಿ ಅವಳ ಅಜ್ಜನ್ನ ಕೇಳ್ತಾರೆ, ಅಜ್ಜ, ನಮ್ ಸ್ಕೂಲಲ್ಲಿ ರೂಲ್ಸ್ ಎಲ್ಲ ಯಾರು ಮಾಡೋದು ಅಂತ. ಇದು ಕೇಳೋಕೆ ಮಕ್ಕಳ ಸಹಜ ಕುತೂಹಲದ ಥರನೇ ಅನ್ಸುತ್ತೆ, ಆದ್ರೆ ಈ ಪ್ರಶ್ನೆ ಇದೆಯಲ್ಲ, ಇದರಲ್ಲೇ ನಮ್ಮ ಸಂವಿಧಾನದ ಒಂದು ದೊಡ್ಡ ತತ್ವನೇ ಅಡಗಿದೆ. ಹೌದು, ಈ ಒಂದು ಪುಟಾಣಿ ಪ್ರಶ್ನೆ ನಮ್ಮನ್ನ ನೇರವಾಗಿ ನಮ್ಮ ಸಂವಿಧಾನದ ಆರ್ಟಿಕಲ್ 2 ಕರ್ಕೊಂಡು ಹೋಗುತ್ತೆ. ಸ್ಕೂಲ್ ರೂಲ್ಸ್ಗೂ ರಾಜ್ಯದ ಸದನಗಳ ರೂಲ್ಸ್ಗೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ? ಅದನ್ನೇ ಈಗ ನೋಡೋಣ, ಬನ್ನಿ. ಸರಿ, ಹಾಗಾದ್ರೆ ಏನಿದು ಆರ್ಟಿಕಲ್ 208? ತುಂಬಾನೇ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಮ್ಮ ರಾಜ್ಯದ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಇದೆಯಲ್ಲ, ಆ ಸದನಗಳು ತಮ್ಮ ಕೆಲಸ ಕಾರ್ಯಗಳನ್ನ ನೀಟಾಗಿ ಸ್ಮೂತಾಗಿ ಮಾಡ್ಕೊಂಡು ಹೋಗೋಕೆ ಬೇಕಾದ ರೂಲ್ಸನ್ನ ತಾವೇ ಮಾಡ್ಕೋಬಹುದು ಅಂತ ಹೇಳುವ ಅಧಿಕಾರನೇ ಇದು. ಈ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕೆಂದ್ರೆ ವಾಪಸ್ ಆ ಸ್ಕೂಲ್ ಉದಾಹರಣೆಗೆ ಹೋಗೋಣ. ಒಂದು ಕತೆ ಮೂಲಕ ಸ್ಕೂಲ್ ರೂಲ್ಸ್ಗೂ ಆರ್ಟಿಕಲ್ 208ಗೂ ಇರೋ ಲಿಂಕ್ ಏನು ಅಂತ ನೋಡೋಣ. ಅನನ್ಯಾಳ ಅಜ್ಜ, ಶಂಕರ ಅಜ್ಜ ಒಂದು ಕತೆ ಹೇಳೋಕೆ ಶುರು ಮಾಡ್ತಾರೆ. ಸ್ಕೂಲಲ್ಲಿ ಅಸೆಂಬ್ಲಿ ಮಾಡೋಕೆ ಹೊಸ ರೂಲ್ಸ್ ಬೇಕಾಗಿರುತ್ತೆ. ಆದರೆ ಫಸ್ಟ್ ಡೇ ಏನಾಯ್ತು ಗೊತ್ತಾ? ಯಾರು ಮಾತಾಡಬೇಕು, ಯಾರು ಸುಮ್ಮನೆ ಕೇಳಬೇಕು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಫುಲ್ ಗಲಾಟೆ, ಗೊಂದಲ, ಒಂದ್ ರೀತಿ ಅವ್ಯವಸ್ಥೆ. ಆಗ ಒಬ್ಬ ಟೀಚರ್ ಬಂದು ಒಂದೇ ಒಂದು ಸಿಂಪಲ್ ರೂಲ್ ಮಾಡ್ತಾರೆ. ಒಬ್ಬರು ಮಾತಾಡ್ಬೇಕಾದ್ರೆ ಬೇರೆಯವರೆಲ್ಲ ಸುಮ್ಮನೆ ಕೇಳಬೇಕು ಅಷ್ಟೇ. ನೋಡಿ, ಎಂಥ ಸೂಪರ್ ಐಡಿಯಾ ಅಲ್ವಾ? ಆ ಒಂದೇ ಒಂದು ರೂಲ್ ಇಡೀ ಗಲಾಟೆಯನ್ನು ನಿಲ್ಲಿಸಿ ಎಲ್ಲವನ್ನೂ ಸರಿ ಮಾಡ್ತು. ಅವಾಗ ಅಜ್ಜ ಹೇಳ್ತಾರೆ, ನೋಡು, ಆರ್ಟಿಕಲ್ 208 ಹೇಳೋದು ಕೂಡ ಇದನ್ನೇ ಅಂತ. ಅಂದ್ರೆ ಸದನಗಳು ತಮ್ಮ ಕೆಲ್ಸವನ್ನ ಯಾವುದೇ ಗೊಂದಲ ಇಲ್ಲದೆ ನೀಟಾಗಿ ಮಾಡ್ಕೊಂಡೋಗಕ್ಕೆ ಬೇಕಾದ ರೂಲ್ಸನ್ನ ತಾವೇ ಮಾಡ್ಕೋಬೋದು. ಸ್ಕೂಲ್ ಅಸೆಂಬ್ಲಿ ತರಾನೇ ಸದನಗಳಿಗೂ ರೂಲ್ಸ್ ತುಂಬಾನೇ ಮುಖ್ಯ. ಸರಿ, ಈಗ ಮುಂದಿನ ಪ್ರಶ್ನೆ. ಒಂದು ವೇಳೆ ಈ ಥರ ರೂಲ್ಸ್ ಇಲ್ವೇ ಇಲ್ಲ ಅಂದ್ರೆ ಏನ್ ಮಾಡೋದು? ಅಥವಾ ಹೊಸ ರೂಲ್ಸ್ ಬರುವವರೆಗೂ ಯಾವ ರೂಲ್ಸ್ ಫಾಲೋ ಮಾಡಬೇಕು? ಅಷ್ಟರಲ್ಲೇ ಅನನ್ಯ ಕೇಳ್ತಾಳೆ, ಅಜ್ಜ, ಹೊಸ ರೂಲ್ಸ್ ಏನಾದ್ರೂ ಮಾಡೇ ಇಲ್ಲ ಅಂದ್ರೆ? ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದ್ರೆ ರೂಲ್ಸ್ ಇಲ್ಲ ಅಂತ ಕೆಲ್ಸ ನಿಲ್ಸೋಕಾಗತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ನಮ್ಮ ಸಂವಿಧಾನ ಇದಕ್ಕೆ ಏನ್ ಹೇಳುತ್ತೆ? ನಮ್ಮ ಸಂವಿಧಾನದಲ್ಲಿ ಇದಕ್ಕೆ ಒಂದು ಕ್ಲಿಯರ್ ಆದ ಸೊಲ್ಯೂಷನ್ ಇದೆ. ಒಂದ್ ರೀತಿ ಬ್ಯಾಕಪ್ ಪ್ಲಾನ್ ಇದ್ದಾಗೆ. ಹೊಸ ರೂಲ್ಸ್ ಮಾಡೋವರೆಗೂ ಅದಕ್ಕಿಂತ ಮುಂಚೆ ಯಾವ ರೂಲ್ಸ್ ಇತ್ತೋ ಅದೇ ಕಂಟಿನ್ಯೂ ಆಗುತ್ತೆ. ಇದರಿಂದ ಸದನದ ಕೆಲ್ಸ ಯಾವತ್ತೂ ಯಾವ ಕಾರಣಕ್ಕೂ ನಿಲ್ಲೋದೇ ಇಲ್ಲ. ಇದೇ ವಿಷಯವನ್ನ ಇನ್ನೊಂದು ಆಂಗಲ್ನಿಂದ ಅರ್ಥ ಮಾಡ್ಕೊಳ್ಳೋಣ. ಈ ಸಾರಿ ಅಜ್ಜ ಒಂದು ಕ್ರಿಕೆಟ್ ಆಟದ ಎಕ್ಸಾಂಪಲ್ ಕೊಡ್ತಾರೆ. ಕ್ರಿಕೆಟ್ ಆಟಕ್ಕೂ ಸದನದ ರೂಲ್ಸ್ಗೂ ಏನ್ ಸಂಬಂಧ ಅಂತೀರಾ? ಇದೆ, ಕೇಳಿ. ಒಂದು ನಿಮಿಷ ಯೋಚನೆ ಮಾಡಿ, ಒಂದು ಹೊಸ ಗ್ರೌಂಡ್ನಲ್ಲಿ ಕ್ರಿಕೆಟ್ ಆಡ್ತಿದ್ದೀರಾ ಅಂತ. ಆದ್ರೆ ಅಲ್ಲಿ ಯಾವುದೇ ರೂಲ್ಸ್ ಇಲ್ಲ. ಬೌಂಡ್ರಿ ಲೈನ್ ಯಾವುದು ಅಂತಲೇ ಯಾರಿಗೂ ಗೊತ್ತಿಲ್ಲ. ಒಬ್ರು ಅದು ಬೌಂಡ್ರಿ ಅಂದ್ರೆ ಇನ್ನೊಬ್ರು ಇದು ಬೌಂಡ್ರಿ ಅಂತಾರೆ. ಆಗ ಏನಾಗುತ್ತೆ? ಶುರು ಆಗುತ್ತೆ ನೋಡಿ, ಜಗಳ, ವಾದ ವಿವಾದ. ಹೀಗೆ ಎಲ್ಲರೂ ವಾದ ಮಾಡ್ತಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಏನ್ ಮಾಡ್ಬೋದು ಅಂತ ಅಜ್ಜ ಮಕ್ಕಳನ್ನ ಕೇಳ್ತಾರೆ. ಇದಕ್ಕೆ ಉತ್ತರ ತುಂಬಾ ಸಿಂಪಲ್ ಆಗಿತ್ತು. ಮಕ್ಕಳು ಹೇಳ್ತಾರೆ, ನಾವೆಲ್ಲ ಒಂದು ಕಡೆ ಕೂತು ರೂಲ್ಸ್ ಫಿಕ್ಸ್ ಮಾಡ್ತೀವಿ. ಅಬ್ಬಾ, ಎಕ್ಸಾಕ್ಟ್ಲಿ. ಆರ್ಟಿಕಲ್ 208 ಹೇಳೋದು ಕೂಡ ಇದನ್ನೇ. ಸದನದ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ತಮ್ಗೆ ಬೇಕಾದ ರೂಲ್ಸ್ನ ಮಾಡ್ಕೋತಾರೆ. ಆಟಕ್ಕೆ ರೂಲ್ಸ್ ಎಷ್ಟು ಮುಖ್ಯನೋ ಆಡಳಿತಕ್ಕೂ ಅಷ್ಟೇ ಮುಖ್ಯ. ಸರಿ, ಈಗ ಇನ್ನೊಂದು ಮುಖ್ಯವಾದ ಸಂದರ್ಭವನ್ನ ನೋಡೋಣ. ಒಂದು ರಾಜ್ಯದಲ್ಲಿ 2 ಸದನಗಳಿದ್ರೆ, ಅಂದ್ರೆ ವಿಧಾನಸಭಾ ಮತ್ತೆ ವಿಧಾನ ಪರಿಷತ್ ಎರಡೂ ಇದ್ರೆ ರೂಲ್ಸ್ ಹೇಗ್ ಮಾಡ್ತಾರೆ? ಅವಾಗ ರೋಹನ್ ಕೇಳ್ತಾನೆ, ಅಜ್ಜ, 2 ಹೌಸ್ ಇದ್ರೆ ಏನ್ ಮಾಡೋದು? ಇದು ತುಂಬಾ ಪ್ರಾಕ್ಟಿಕಲ್ ಪ್ರಶ್ನೆ ಅಲ್ವಾ? ಯಾಕಂದ್ರೆ 2 ಸದನಗಳ ಮಧ್ಯೆ ಮಾತುಕತೆ, ಹೊಂದಾಣಿಕೆ ಎಲ್ಲ ಇರಬೇಕಾಗುತ್ತೆ. ಹಾಗಾದ್ರೆ ಜಂಟಿ ನಿಯಮಗಳನ್ನ ಅಂದ್ರೆ ಕಾಮನ್ ರೂಲ್ಸನ್ನ ಹೇಗೆ ಮಾಡ್ತಾರೆ? 2 ಸದನಗಳ ಮಧ್ಯೆ ಕಮ್ಯುನಿಕೇಷನ್ಗಾಗಿ ಕಾಮನ್ ರೂಲ್ಸ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ಪೂರ್ತಿ ಕೋಆಪರೇಷನ್ ಮೇಲೆ ನಿಂತಿದೆ. ಫಸ್ಟ್ ರಾಜ್ಯದ ಮುಖ್ಯಸ್ಥರಾದ ರಾಜ್ಯಪಾಲರು, ವಿಧಾನಸಭೆಯ ಸ್ಪೀಕರ್ ಮತ್ತೆ ವಿಧಾನ ಪರಿಷತ್ತಿನ ಸಭಾಪತಿಗಳ ಜೊತೆ ಮಾತಾಡ್ತಾರೆ. ಅವರೆಲ್ಲ ಚರ್ಚೆ ಮಾಡಿ 2 ಸದನಗಳು ಸರಿಯಾಗಿ ಕೆಲಸ ಮಾಡೋಕೆ ಅನುಕೂಲ ಆಗೋ ಥರ ಕಾಮನ್ ರೂಲ್ಸನ್ನು ರೂಪಿಸ್ತಾರೆ. ಹೌದು, ಇದೆಲ್ಲ ಒಂದು ಟೀಮ್ ವರ್ಕ್ ಇದ್ದಾಗೆ. ಅದನ್ನೇ ಅಜ್ಜ ಒಂದು ಸಖತ್ ಈಕ್ವೇಷನ್ ಮೂಲಕ ಹೇಳ್ತಾರೆ. ಟೀಮ್ ವರ್ಕ್ ಪ್ಲಸ್ ರೂಲ್ಸ್, ಇದರಿಂದ ಕೆಲಸ ಸ್ಮೂತ್ ಆಗತ್ತೆ. ಈ ಒಂದೇ ಒಂದು ಲೈನ್ ಇದೆಯಲ್ಲ, ಇದು ಆರ್ಟಿಕಲ್ 208ರ ಪೂರ್ತಿ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವು ಏನ್ ಕಲ್ತ್ವಿ? ರೂಲ್ಸ್ ಯಾಕೆ ಅಷ್ಟೊಂದು ಮುಖ್ಯ? ಬನ್ನಿ ಫೈನಲ್ ಆಗಿ ನೋಡೋಣ.
ನೋಡಿ, ರೂಲ್ಸ್ ಇರೋದ್ರಿಂದ 3 ಮುಖ್ಯವಾದ ಉಪಯೋಗಗಳಿವೆ. ಮೊದಲನೇದು, ಕೆಲಸ ಸಿಂಪಲ್ ಆಗುತ್ತೆ. ಎರಡನೇದು, ಯಾವುದೇ ಕನ್ಫ್ಯೂಷನ್ ಇರಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಮೂರನೇದು, ಪ್ರತಿಯೊಬ್ಬರಿಗೂ ತಮ್ಮ ಮಾತು ಹೇಳೋಕೆ, ಚರ್ಚೆಯಲ್ಲಿ ಭಾಗವಹಿಸೋಕೆ ಒಂದು ನ್ಯಾಯಯುತವಾದ ಅವಕಾಶ ಸಿಗುತ್ತೆ. ಇದೇ ಅಲ್ವಾ ಪ್ರಜಾಪ್ರಭುತ್ವದ ಅಡಿಪಾಯ? ಮಕ್ಕಳು ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದನ್ನ ನೋಡಿ ಅಜ್ಜನಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅಬ್ಬಾ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೊಗಳ್ತಾರೆ. ವಿಷಯ ಸರಿಯಾಗಿ ಎಲ್ರಿಗೂ ತಲುಪಿದೆ ಅನ್ನೋ ಸಮಾಧಾನ. ಕೊನೆಗೆ ಅಜ್ಜ ಒಂದು ಪ್ರಶ್ನೆ ಕೇಳ್ತಾರೆ, ನಮ್ಮೆಲ್ಲರನ್ನೂ ಯೋಚನೆ ಮಾಡೋ ಹಾಗೆ. ಒಂದು ಆಟವನ್ನ ರೂಲ್ಸ್ ಇಲ್ದೆ ಆಡ್ಬೇಕಾ ಅಥವಾ ರೂಲ್ಸ್ ಜೊತೆ ಆಡ್ಬೇಕಾ? ಉತ್ತರ ನಮ್ಗೆಲ್ಲರಿಗೂ ಗೊತ್ತು. ರೂಲ್ಸ್ ಇಲ್ದ ಆಟ ಬರೀ ಗೊಂದಲ. ಅದೇ ರೀತಿ ನಿಯಮಗಳಿಲ್ಲದ ಸದನಗಳು ಪ್ರಜಾಪ್ರಭುತ್ವದ ಉದ್ದೇಶವನ್ನ ಈಡೇರಿಸಕ್ ಸಾಧ್ಯನೇ ಇಲ್ಲ ಅಲ್ವಾ? ಇದ್ರ ಬಗ್ಗೆ ಯೋಚನೆ